ಇನ್ನು ಬೈ ಎಲೆಕ್ಷನ್ ಬಗ್ಗೆ ಪ್ರಹ್ಲಾದ್ ಜೋಶಿ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. 3 ಕ್ಷೇತ್ರಗಳಲ್ಲಿ ನಾವು ಸೋಲನ್ನು ಕಂಡಿದ್ದೇವೆ, ಸೋಲನ್ನು ಒಪ್ಪಿಕೊಳ್ತೇವೆ. ಸಹಜವಾಗಿಯೇ ಆಡಳಿತ ಪಕ್ಷದ ಅಭ್ಯರ್ಥಿಗಳು ಉಪಚುನಾವಣೆಯಲ್ಲಿ ಗೆಲ್ತಾರೆ. ಕಾಂಗ್ರೆಸ್ನವರ ರೀತಿ ಇವಿಎಂ ಹ್ಯಾಕ್ ಆಗಿದೆ ಅಂತ ನಾನು ಅನ್ನಲ್ಲ. ಹೀಗಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ. ಸೋಲೆ ಒಪ್ಕೊಳ್ಳೇಬೇಕದನ್ನ. ಯಾಕೆಂದರೆ ಇದು ಪ್ರಜಾಪ್ರಭುತ್ವ. ಮತವನ್ನು ಕೊಡ್ತಕ್ಕಂಥವರು ಪ್ರಜೆಗಳು, ಜನರು. ಅವರ ತೀರ್ಮಾನವನ್ನು ಗೌರವಿಸಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರ ಕರ್ತವ್ಯ. ಹಾಗಾಗಿ ಅದನ್ನು ಒಪ್ಕೊಳ್ಳೇಬೇಕು. ನಮಗೆ ವಿಶೇಷವಾಗಿ ಶಿಗ್ಗಾಂವ್ ಕ್ಷೇತ್ರದಲ್ಲಂತೂ ನಮಗೆ ಸಂಪೂರ್ಣ ಗೆಲುವಿನ ಭರವಸೆ ಇತ್ತು. ಆದರೆ ಇದು ಒಟ್ಟಾರೆ ಎಲ್ಲೇ ಏನು ತಪ್ಪಾಗಿದೆ ಅಂಥೇಳಿ ನಾವು ಖಂಡಿತವಾಗಿಯೂ ರಾಜ್ಯದ 2 ಕ್ಷೇತ್ರಗಳಲ್ಲಿ ನಮ್ಮ ಪಾರ್ಟಿ ಸ್ಪರ್ಧಿಸಿತ್ತು ಮತ್ತು ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದ್ದರು. ಅವು 3 ನಾವು ಗಂಭೀರವಾಗಿ ಏನಾಗಿದೆ ಅನ್ನುವಂಥದ್ದನ್ನು ನಾವು ಪರಿಶೀಲನೆ ಮಾಡ್ತೀವಿ. ಆದರೆ ಒಟ್ಟಾರೆ ಇನ್ ಜನರಲ್ ಮೇಲ್ನೋಟಕ್ಕೆ ನನಗನ್ನಿಸೋದು ಉಪಚುನಾವಣೆಯಲ್ಲಿ ಸಾಮಾನ್ಯವಾಗಿ ಆಡಳಿತ ಪಕ್ಷದ ಜೊತೆಗೆ ಜನ ಹೋಗೋದು ಒಂದು ಸಹಜವಾದಂಥ ಪ್ರಕ್ರಿಯೆ ಆಗಿದೆ. ಕಾರಣ ಅಂತಂದ್ರೆ ಏನಿದ್ರೂ ವ್ಯತ್ಯಾಸ ಏನಾಗಲ್ಲ. ಅದಕ್ಕೆ ಆಡಳಿತ ಪಕ್ಷದಿಂದ ಸ್ವಲ್ಪ ಏನಾದರೂ ಅನುದಾನ ಇತ್ಯಾದಿ ಫಂಡಿಂಗ್ದಲ್ಲಿ ಅನುಕೂಲ ಆಗ್ಬೋದು ಅನ್ನೋ ಕಾರಣಕ್ಕೆ ಇದು ಸಾಮಾನ್ಯವಾಗಿರುತ್ತೆ. ಇದರ ಜೊತೆಗೆ ಕಂಡು ಕೇಳರಿಯದಂಥ ರೀತಿಯಲ್ಲಿ ದುಡ್ಡು, ಸರ್ಕಾರಿ ಮಷಿನರಿಗಳು ಉಪಯೋಗ ಆಗಿರೋದು ಎಲ್ಲರಿಗೂ ಕಣ್ಣಿಗೆ ಕಂಡದ್ದು. ಇದೇನು ನಾವೇನು ಆರೋಪ ಮಾಡೋದಲ್ಲಿದೆ. ಎಲ್ಲ ಒಂದೊಂದು 2 3 ಗ್ರಾಮ ಪಂಚಾಯಿತಿಗಳಿಗೆ ಶಿಗ್ಗಾಂವದಲ್ಲಿ ಒಬ್ಬ ಮಂತ್ರಿನ ಹಾಕಿದ್ರು. ಒಂದು 10-15 ಜನ ಮಂತ್ರಿನ ಇದರಲ್ಲೇ. ಹೀಗಾಗಿ ಯಾವ ರೀತಿಯಾಗಿ ಆಗಿರ್ಬೋದು ಅಂತ ಅನ್ನೋದು